पत्रिका भवन में कन्नड़ पर संगठन ओक्कूट बीदर की ओर से एक सोमनाथ मुदोल के नेतृत्व में एक प्रेस मीट आयोजित की गई, जिसमें औरादबी के विधायक प्रभु चौहान के खिलाफ कन्नड़ियों के अधिकारों को हड़पने का आरोप लगाया गया। इस अवसर पर प्रभु चौहान के संबंध में बात की गई। इस प्रेस मीट में कन्नड़ समर्थक संगठनों के अन्य प्रमुख सदस्य जैसे रविस्वामी नीणा, सुभाष केनडे, नीतीश उपेश, सोमनाथ वरवट्टी के, रमेश दुला, चरणजीता अंडुरे, विवेक स्वामी, श्याम मदना, धनराज सांगवेकर और अन्य उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಈಗ ಅದು ನರಸಿಂಹ ತುಕಾರಾಮ್ ಅವರು ಪ್ರಭು ಚೌಹಾಣ್ ಇಬ್ಬರು ಸ್ಪರ್ಧೆ ಮಾಡ್ತಾರೆ. ಚುನಾವಣೆ ಒಂದು ಪರಿಶೀಲನೆ, ನಾಮಪತ್ರ ಪರಿಶೀಲನೆ ದಿವಸ ನರಸಿಂಹ ತುಕಾರಾಮ್ ಅವರು ತಮ್ಮ ನ್ಯಾಯವಾದಿಗಳ ಮುಖಾಂತರ ಒಂದು ಸಂಪೂರ್ಣ ಎಲ್ಲ ಮೂಲ ದಾಖಲೆಗಳೊಂದಿಗೆ ಚುನಾವಣೆ ಅಫಿಡವಿಟ್ ಸಲ್ಲಿಸ್ತಾರೆ, ತಕರಾರು ಅರ್ಜಿ ಸಲ್ಲಿಸ್ತಾರೆ. ಕೂಡ ಚುನಾವಣೆ ರಿಟರ್ನಿಂಗ್ ಆಫೀಸರ್ನಿಂದ ಈ ದಾಖಲೆಗಳ ಬಗ್ಗೆ ಯಾವುದೇ ಪರಿಶೀಲನೆ ಮಾಡದೆ ನಾಮಪತ್ರ ಸ್ವೀಕಾರ ಮಾಡ್ತಾರೆ. ನರಸಿಂಹ ತುಕಾರಾಮ್ ಅವ್ರದ್ದು ನಾಮಪತ್ರ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ನರಸಿಂಹ ತುಕಾರಾಮ್ ಅವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ಗೆ ಒಂದು ಮೇಲ್ಮನವಿ ಒಂದು ಅರ್ಜಿ ಸಲ್ಲಿಸ್ತಾರೆ. ಇವ್ರು ಜಾತಿ ಪ್ರಮಾಣ ಪತ್ರ ನಕಲಿದೆ, ನಮಗೆ ಇವ್ರು ಮೋಸ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಭು ಚೌಹಾಣ್ ಅವರು ಅದ್ರ ಮೇಲೆ ಸ್ಟೇ ತರ್ತಾರೆ. ಸ್ಟೇ 2023ರಿಂದ ಇಲ್ಲಿವರೆಗೆ ಅದು ಸ್ಟೇವನ್ನು ಒಂದು ತಡೆಯಾಜ್ಞೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ವಾದ ಮತ್ತು ಪ್ರತಿವಾದಿಗಳ ವಾದವನ್ನು ಆಲಿಸಿ 17ನೇ ತಾರೀಕು 3ನೇ ತಿಂಗಳು 2025ರಂದು ಒಂದು ತೀರ್ಪನ್ನು ಕೊಡ್ತಾರೆ. ಈ ಪ್ರಭು ಚೌಹಾಣ್ ಅವರ ತೀರ್ಪು 220 ಪುಟಗಳ ಒಂದು ತೀರ್ಪಿದೆ. ಲ್ಯಾಂಡ್ಮಾರ್ಕ್ ತೀರ್ಪಂತೆ ಐತಿಹಾಸಿಕ ತೀರ್ಪು. ಈ ತೀರ್ಪಿನಲ್ಲಿ ಏನು ಉಲ್ಲೇಖಿಸಿದ್ರೆ 28ನೇ ತಾರೀಕು 4ನೇ ತಿಂಗಳು 2025ರೊಳಗಾಗಿ ಕೋರ್ಟ್ಗೆ ನೀವು ಅಫಿಡವಿಟ್ ಸಲ್ಲಿಸಬೇಕು. ಈ ಜಾತಿ ಪ್ರಮಾಣಪತ್ರ ವಿವಾದ ಏನಿದೆ ಇದ್ರ ಬಗ್ಗೆ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು 28ನೇ ತಾರೀಕಿಗೆ ಅಫಿಡವಿಟ್ ಸಲ್ಲಿಸಬೇಕಂತ ಹೇಳಿ ಸರ್ಕಾರಕ್ಕೆ ಮತ್ತು ಎಜಿಯಾಗ ಜಡ್ಜ್ಮೆಂಟ್ ಕೋರ್ಟ್ ಆರ್ಡರ್ ಮಾಡಿದೆ. ಅದನ್ನು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಇನ್ನು ಹೊರ ರಾಜ್ಯದ ವ್ಯಕ್ತಿ ಬಂದು ನಮ್ಮ ರಾಜ್ಯದ ಕನ್ನಡಿಗರ ಹಕ್ಕನ್ನು ಕಸಿಕೊಂಡು ಶಾಸಕರಾಗಿದ್ದಾರೆ. ಅವರು ಇನ್ನು 4 ಅವಧಿಯಲ್ಲಿ ಏನು ಸರ್ಕಾರದ ಒಂದು DA ಪಡೆದುಕೊಂಡಿದ್ದಾರೆ, ಮತ್ತೇನು ಎಲ್ಲ ಬಂಗ್ಲೆ ಪಡೆದುಕೊಂಡಿದ್ದಾರೆ. ಮಂತ್ರಿ ಇದ್ದಾಗ ಏನೇನು ಸೌಲಭ್ಯ ಎಲ್ಲ ವಾಪಸ್ ತಗೋಬೇಕು. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಮಿಷನರ್ ಏನಿದ್ದಾರೆ ಇದು ಕೂಡಲೇ ಇದ್ರ ಬಗ್ಗೆ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ತತ್ಕ್ಷಣವಾಗಿ ಒಂದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವರ RD ನಂಬರ್ನ ರದ್ದುಪಡಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಪತ್ರ ಸಲ್ಲಿಸಿದೆ ಸರ್. ಸದರಿ ಒಂದು ಸುದ್ದಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗಲಿ ಅಂಥೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ ಸರ್.